ಹುಟ್ಟುತ್ತಾ ಹುಡುತ್ತಾ ಅಣ್ಣ ತಮ್ಮಂದರು ಬೆಳೀತಾ ಬೆಳೀತಾ ದಾಯಾದಿಗಳು ಅಂತ ಒಂದು ಮಾತು. ಆದರೆ ಈ ಪ್ರಪಂಚದಲ್ಲಿ ಎಷ್ಟೋ ಜನ ಅಣ್ಣ ತಮ್ಮಂದರು ಅತ್ಯಂತ ಪ್ರೀತಿಯಿಂದ ಬದುಕ್ತಾರೆ. ಆ ಮಾತು ಸುಳ್ಳು ಮಾಡವ್ರೆ. ನಾವ್ಯಾಕೆ ದಾಯಾದಿ ಆಗಮ್ಮ, ರಾಮ ಲಕ್ಷ್ಮಣರಂಗೆ ಬಾಳ್ತೇವೆ ಅಂತಾರೆ. ಆದರೆ ಕೆಲವು ಪಾಪಿಗಳು ಅದನ್ನ ಸತ್ಯ ಮಾಡೋಕೆ ಹೊರಟು ಬಿಡ್ತಾರೆ. ನೋಡಿ, ಅವನು ಕೊಂದೆ ಅಂತ ಹೊರಟವನಿಗೆ ತನ್ನನ್ನು ತಾನು ಕೊಂದ್ಕೊಂಡಿವ್ನಿ ಅಂತ ಗೊತ್ತಿಲ್ಲ. ಯೋಗೀಶನ್ನ ಜೀವ ಕೊಂದಿರ್ಬೋದು, ಆದರೆ ಜೀವಂತ ತನ್ನನ್ನು ತನ್ನ ಮಕ್ಕಳ ಭವಿಷ್ಯನೂ ಕೊಂದ್ಕೊಂಡು ಹೋಗಿರೋದು ಪಾಪಿ. ಇವಾಗ ಅವನದು ಜೀವ ಹೋಯಿತು, ಆ ಮಕ್ಕಳ ಜೀವನನೂ ಹಾಳು ಮಾಡ್ದ ಪಾಪಿ. ಬ್ಯಾಡಿಕೊಂಡ್ರು ಮಕ್ಕಳ ಹೆಂಗೋ ನೆಮ್ಮದಿಲಿ ಬದಿಕೊಂಡು ಹೋಗುವ ಅಂತ ಹೇಳ್ಬೇಕಾದ ಅಪ್ಪ ಮಕ್ಕಳ ಪ್ರೇರೇಪಣೆ ಮಾಡಿಸಿ ತಮ್ಮನ್ನು ಕೊಲ್ಲಿಸ್ತಾನೆ ಅಂದರೆ ಇಡೀ ನಮ್ಮ ಕೆರಗೋಡು ಹೋಬಳಿನೇ ದುಃಖ ಪಟ್ಟುಬಿಡ್ತು. ಒಂದು ಮನೆ ದುಃಖ ಅಲ್ಲ ಅದು. ಆ ಸುದ್ದಿ ನೋಡಿ ಮಾಯಪ್ಪನಹಳ್ಳಿ ಹೆಂಗಿತ್ತಪ್ಪ, ಹಬ್ಬ ಮಾಡ್ಕೊಂಡು ಅಚ್ಚುಕಟ್ಟಾಗಿ ಅವರಾಯ್ತು, ಅವ್ರ ಜೀವನ ಆಯಿತು ಅಂತ ಮಾಡ್ಕೊಂಡು ಹೋಯ್ತಿದ್ದ ಗ್ರಾಮದಲ್ಲಿ ಅಣ್ಣ ತಮ್ಮನ್ನ ಮಕ್ಕಳು ಸೇರ್ಸ್ಕೊಂಡು ಕೊಲ್ತಾನೆ ಅಂದರೆ ಎಷ್ಟರ ಮಟ್ಟದ ಕ್ರೋಧ ಇದೆ ಅಂತ ಯೋಚನೆ ಮಾಡ್ಬೇಕು ಬಂಧುಗಳೇ. ಯಾವತ್ತೂ ಕೂಡ ಅಷ್ಟೇ ನಾವು ಕ್ರೋಧಕ್ಕೆ ವಶ ಆಗಬಾರ್ದು. ಕೋಪ ಬರ್ತದೆ, ಅವನ್ಗಳಿಗೆ ಜಗಳ ಮಾಡ್ಕೋತೀವಿ. ಕೋಪ ಬೇರೆ, ಕ್ರೋಧ ಬೇರೆ. ಕೊಂದಿರೋದು ಕ್ರೋಧ, ಕೋಪ ಅಲ್ಲ. ಕೋಪ ಬಂದು ಒಂದು ಸ್ವಲ್ಪ ಜಗಳ ಮಾಡ್ಕೋತಾರೆ, ಇವ್ರು ಬೈಕತ್ತಾರೆ, ಅವ್ರ ಬೈಕ ಸಮಾಧಾನ ಆಗ್ತಾರೆ. ನೋಡಿ, ಬೆನ್ನಿಗೆ ಬಿದ್ದವನು ಮಗನ ಸಮಾನ, ಪಿತೃ ಸಮಾನ, ಅಣ್ಣ ತಂದೆ ಸಮಾನ. ತಂದೆನೇ ಮಗನು ಕೊಲ್ತೀನಿ ಅಂದ್ರೆ ಏನರ್ಥ? ಅಪ್ಪನ ಒಡ ಹುಡ್ತೋನು ಚಿಕ್ಕಪ್ಪ ತಂದೆ ಸಮಾನ. ಅಪ್ಪನ ಬೇಕಾದವನ್ನ ಕರುಣೆ ಇಲ್ಲದೆ ಚುಚ್ಕೊಳ್ತಾರೆ ಅಂದ್ರೆ ಅವ್ರ ಮನಸ್ಸು ಎಷ್ಟು ಕಠೋರ ಆಯಿತು. ಹಾಗೆ ಇವತ್ತು ನಮ್ಮ ಮಾಯಪ್ಪನಹಳ್ಳಿ ಯೋಗೀಶನಿಗೆ ಬಂದಂಥ ಸಾವು ಯಾವ ಶತ್ರುಗಳಿಗೂ ಬರಬಾರದು. ಯಾವ ಗ್ರಾಮದಲ್ಲೂ ಯಾವ ಮನೆಯಲ್ಲೂ ಇಂಥ ದುರ್ಘಟನೆ ನಡೀಬಾರದು. ಇವತ್ತು ಚಿನ್ಮರಿಗೌಡರು ಕುಟುಂಬ ಅಂದರೆ ಒಂದು ಘನತೆ ಇತ್ತು, ಒಂದು ಗೌರವ ಇತ್ತು. ಅಂತ ಅವ್ರ ಹೊಟ್ಟೆಯಲ್ಲಿ ಇಂಥ ಮಕ್ಕಳು ಹುಟ್ಟವರಲ್ಲಪ್ಪ ಅನ್ನುವಷ್ಟು ದುಃಖ. ಬಿಡಿ, ಅದು ಉಂಡಮ್ಮನಿಗೆ ಒಬ್ಬ ಮಗನ ಕಳಕಂದ್ರು, ಒಬ್ಬ ಮಗ ಇಂಥವನು. ಎಷ್ಟು ನೋವು ಪಾಪ ಎತ್ತ ತಾಯಿಗೆ, ಎಷ್ಟು ಅಂತ ಸಹಿಸಿದ್ರಿ. ಅದಕ್ಕೆ ಜೀವನ ಇಷ್ಟು ಕ್ರೋಧ ಆಗಬಾರ್ದು. ಅದು ನೋಡೋನ್ ಪಾಠ ಕಲಿಬೇಕು. ಇವತ್ತು ಬೆಳೆ ಮಕ್ಕಳ ಭವಿಷ್ಯನೂ ಸಾಯಿಸಿ ಇವತ್ತು ಹೋಗಿ ಜೈಲಲ್ಲಿ ಕುಂತವನು. ಬದುಕು ಮುಗೀತವ್ರು, ಅವನು ಚೆನ್ನಾಗಿರ್ತಾರೆ ಎಲ್ಲ ಅನ್ಕೋಬೋದು. ಇಲ್ಲಿ ಸುಲಭ ಏನು ಗೊತ್ತಂದ್ರೆ, ಈ ಕೆಲವು ಸೇತುವೆ ಮೇಲೆ ಕೂತ್ಕೊಂಡು ಮಾತಾಡ್ತಾರೆ, ಏನೂ ಆಗೋದಿಲ್ಲ ಬತ್ತಂಬ ಅಂತ. ಈ ಪಾಪಿಗಳೇ ಸರಿ ಇಲ್ಲ. ಮೊದಲು 4 ಜನ ಪ್ರೇರೇಪಣೆ ಆಗು ಮಾತಾಡ್ತಾರೆ ಕೆಲವರು ಪಾಪಿಗಳು. ಜೈಲಲ್ಲೂ ಚೆನ್ನಾಗಿರ್ತದೆ ಕಣ, ಏನೂ ಇಲ್ಲ ಅಂತಾರೆ. ಅವ್ರಿಗೆ ಹೊಡಿಬೇಕು ಮೊದಲು ಕಪಾಲಕ್ಕೆ. ಜೈಲಲ್ಲಿ ಆರಾಮಾಗಿರ್ಬೋದು ಅಂತಾರಲ್ಲ, ಅವ್ರಿಗೂ ಮೊದಲು ಕಪಾಲ್ ಹೊಡಿಬೇಕು. ನರಕ ಅದು. ಅಲ್ಲಿಗೆ ಹೋದಾರಪ್ಪ ಪಾಪಿಗಳು ಹೊಂದಬೇಕು. ಆದ್ರೆ ಸುಲಭ ಮಾತಾಡಿ ಹಿಂಗೆ ಕೊಲೆಗಳಾಗ್ತಿರೋದು. ಓದೋನು ಬತ್ತಂಬಾರೋ ಅವನಿಗೇನು ಅಂತಾರೆ ಇವರು. ತಿಳುವಳಿಕೆ ಇದ್ದು ಜ್ಞಾನವಂತರಾಗಿ ಸ್ವಲ್ಪ ಈ ಮಾತುಗಳು ಆಡಬಾರ್ದು. ಒಂದು ಸ್ವಲ್ಪ ಭಯ ಇರಬೇಕು ಮನುಷ್ಯನಿಗೆ, ಕಾನೂನಿನ ಬಗ್ಗೆ ಅರಿವು ಮೂಡಿಸ್ಬೇಕ್ರಿ. ಆದರೆ ಇವತ್ತು ತುಂಡು ಭೂಮಿಗೋಸ್ಕರ ತಮ್ಮನ ಕೊಂದ್ರು. ಏನೋ ಮಕ್ಳು ಮದುವೆ ಮಾಡೋಕ್ಕಾಗ್ತದ? ಚೆನ್ನಾಗಿರೋ ಮಕ್ಳಿಗೆ ಹೆಣ್ಣು ಕೊಡೋದಿಲ್ಲ. ತನ್ನ ಮನೆ ದೀಪನೇ ಆರಿಸ್ಕೊಂಡು ಹೋಗಿರೋದು. ಈಗ ಎಲ್ಲೋ ತಪ್ಸ್ಕೋಬೋದೇನೋ, ಖಂಡಿತವಾಗಿ ವಿಧಿ ಕೈಯಿಂದ ತಪ್ಸ್ಕೊಳಕ್ಕಾಗಲ್ಲ. ಅತ್ಯಂತ ಕ್ರೂರ, ಅತ್ಯಂತ ಕೆಟ್ಟ ಬದುಕು. ಇದಾಗೋದು ಬೇಡ. ಪಾಪ ಯೋಗೀಶ ಮದುವೆ ಮಾಡ್ಕೊಂಡು ಹೊಸ ಬದುಕು ಕಟ್ಕೊಂಡು ನೆಮ್ಮದಿಯಾಗಿರ್ಬೇಕು ಅಂತ ಆಸೆ ಪಟ್ಟು ಹುಡುಗ, ಅವನನ್ನು ಮಸಣದ ದಾರಿ ತೋರಿಸ್ಬಿಟ್ಟವ್ರೆ. ವಿಧಿ ಯಾವ ರೀತಿ ಕಾಡ್ತದೆ ಅಂದರೆ ಯಾರಿಗೆ ಹೇಳ್ಬೇಕಂತ ಗೊತ್ತಾಗೋದಿಲ್ಲ. ಇಡೀ ಗ್ರಾಮ, ಮಾಯಪ್ಪನಹಳ್ಳಿ ಗ್ರಾಮ ನಿದ್ದೆಗೆ ಇಟ್ಬಿಟ್ಟದೆ 10 ದಿವಸದಿಂದ. ಒಬ್ಬರಲ್ಲ ಪಾಪ, ಅವ್ರು ಒಂದು ಮನೆಯವರಲ್ಲ, ಇಡೀ ಗ್ರಾಮಕ್ಕೆ ನೆಮ್ಮದಿ ಇಲ್ಲ, ನಿದ್ದಿಲ್ದಂಗೆ ಆಗೋಯ್ತು. ನಮ್ಮ ಮಾನ್ಯ ಶಾಸಕರು ಬಂದು ಅಪರಾಧಿಗಳಿಗೆ ತಕ್ಕ ಶಿಕ್ಷೆ ಕೊಡಿಸುವ ಅಂತ ಆಗಬೇಕದು. ಯಾಕೆಂದ್ರೆ ಒಬ್ಬರು ನೋಡಾರು ಭಯ ಬರಬೇಕಪ್ಪ. ಭಯ ಅನ್ನೋದು ಬಿಟ್ಬಿಟ್ರೆ ಈ ಸಮಾಜ ಘಾತುಕ ಶಕ್ತಿಗಳ ಕೈ ಸಿಕ್ಬಿಡ್ತದೆ. ಭಯ ಇರಬೇಕು, ಭಯ. ಕೆಟ್ಟವರು ಭಯ ಇರಬೇಕ್ರಿ, ಭಯ ಇರಲಿ.
ಇಂಥ ಸಾವು, ಇಂಥ ದುಃಖ, ಆ ತಾಯಿ ದುಂಡಮ್ಮ ಬಂದರು ನೋವು ಈ ಜಗತ್ತಲ್ಲಿ ಯಾವ ಹೆಣ್ಣುಮಗಳು ಬರಬಾರ್ದು. ಆ ನೋವು ಬರಬಾರ್ದು. ಆ ಭಗವಂತ, ಆ ಕಾಲಭೈರವ ಆ ತಾಯಿಗೆ ಆ ಮಗನ ಆ ಕೊಲೆ ಕಣ್ಣಾರ ನೋಡುವಂಥ ದೌರ್ಭಾಗ್ಯ ಕೊಟ್ಬಿಟ್ಟ. ಏನು ಮಾಡೋದು? ಕಣ್ಣು ಮುಂದೆ ಜೀವ ಬಿಡು ಉಳಿಸ್ಕೊಳ್ಳೋಕೆ ಶಕ್ತಿ ಇಲ್ಲದೆ ಹೋಯ್ತು. ಆ ದುಃಖವನ್ನು ನೀಗುವಂಥ ಶಕ್ತಿಯನ್ನು ಆ ತಾಯಿ ಕೊಡಲಿ ಅಂತ ಬೇಡೋಣ. ಆ ಕಂದನಿಗೊಂದು ನಮನವನ್ನು ಸಲ್ಲಿಸೋಣ. ಒಡ ಹುಟ್ಟಿದವನೇ ಮೃತ್ಯುವಾದನೆ, ಎಲ್ಲಿ ಹೋಯಿತೋ ನ್ಯಾಯ? ಓ ಶಿವನೇ, ಎಲ್ಲಿ ಹೋಯಿತೋ ನ್ಯಾಯ? ಒಡ ಹುಟ್ಟಿದವನೇ ಮೃತ್ಯುವಾದನೆ, ಎಲ್ಲಿ ಹೋಯಿತೋ ನ್ಯಾಯ? ಓ ಶಿವನೇ, ಎಲ್ಲಿ ಹೋಯಿತೋ ನ್ಯಾಯ? ಧರೆಯಲ್ಲಿ ಹೇಗೆ ಬಾಳಲಪ್ಪ ಧರೆಯಲ್ಲಿ? ಒಡ ಹುಟ್ಟಿದವನೇ ಸಾವು ತಂದನೆ, ಎಲ್ಲಿದೆಯೋ ನ್ಯಾಯ ಶಿವನೇ?
ಬದುಕುವುದು ಜಗದೊಳಗೆ ಹೇಗೆ, ಬದುಕುವುದು ಜಗದೊಳಗೆ ಹೇಗೆ.